ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ABC ಐಡಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ USMSನಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಲಾಗಿನ್ ಆಗ್ತೀರಾ. ಆ ನಂತರ ಈ ಥರ ಕಾಣಿಸುತ್ತೆ. ಆಮೇಲೆ ನೀವು ಹೇಗೆ ABC ಐಡಿನ ಕ್ರಿಯೇಟ್ ಮಾಡೋದು ಅಂತ ಯೋಚಿಸ್ತಾ ಇರ್ತೀರಾ. ಹೌದು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ABC ಐಡಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಬಂದರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಫೋನ್ ನಂಬರ್, ಇಮೇಲ್ ID ಮತ್ತು ನೀವು ಒಂದು ಪಾಸ್ವರ್ಡ್ನ ಹಾಕಿ ಅದನ್ನು ಸಬ್ಮಿಟ್ ಮಾಡಬೇಕು. ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ. ಆ ನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ, OTP ಹಾಕಿ ತಕ್ಷಣ ಮತ್ತೆ ಹಾಗೆ ಓಪನ್ ಮಾಡಿದವಾಗ ಆಮೇಲೆ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಸ್ಟೂಡೆಂಟ್ ಅಂತ ಬರುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ಥರ ಓಪನ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಐಡಿನ ಸೆಲೆಕ್ಟ್ ಮಾಡಬೇಕು. ನಾನು ಆಧಾರ್ ಐಡಿನ ಸೆಲೆಕ್ಟ್ ಮಾಡಿದ್ದೀನಿ. ಆನಂತರ ಇಲ್ಲಿ ನಿಮಗೆ ID ನಂಬರನ್ನು ಹಾಕಬೇಕು, ಆಧಾರ್ ನಂಬರನ್ನು. ಮತ್ತು ಇಲ್ಲಿ ಕೆಳಗಡೆ ಪಿನ್ ಕಾಣಿಸ್ತಾ ಇದೆಯಲ್ಲ, ಪಿನ್ ಅಂತ ಇದ್ದಲ್ಲಿ ನೀವು 6 ಸಂಖ್ಯೆಯ ಪಿನ್ನನ್ನು ಹಾಕಬೇಕು. ಅದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಆಮೇಲೆ ಐ ಕಾನ್ಸೆಂಟ್ ಟು ಟರ್ಮ್ಸ್ ಆಫ್ ಯೂಸ್ ಅಂತ ಕ್ಲಿಕ್ ಮಾಡಿ ಸೈನ್ ಇನ್ ಮಾಡಿ. ಆನಂತರ OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮೇಲಿರೋ ನಂಬರ್ಗೆ OTP ಬರುತ್ತೆ, ಅದನ್ನು ಹಾಕಬೇಕು. ಅದಾದ ನಂತರ ಈ ಥರ ಬರುತ್ತೆ. ಈ ಥರ ಬಂದ ಮೇಲೆ ನೀವು ಅದನ್ನು ಅಲೋ ಅಂತ ಮಾಡಿ. ಅಲೋ ಮಾಡಿದ ಮೇಲೆ ಈ ಥರ ಬರುತ್ತೆ. ಈ ಥರ ಬಂದವಾಗ ನೀವು ಸೆಲೆಕ್ಟ್ ಐಡೆಂಟಿಟಿನ ಸೆಲೆಕ್ಟ್ ಮಾಡಬೇಕು. ಯಾವುದಂದರೆ, ನಾನು ರಿಜಿಸ್ಟರ್ ನಂಬರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೀವು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಯೂನಿವರ್ಸಿಟಿನ ಹಾಕಬೇಕು, ಯಾವ ಯೂನಿವರ್ಸಿಟಿ ಅಂತ. ಮತ್ತು ಇಲ್ಲಿ ಕೆಳಗಡೆ ಅಡ್ಮಿಷನ್ ಇಯರನ್ನು ಹಾಕಬೇಕು. ನೀವು ಯಾವ ಇಯರಲ್ಲಿ ಅಡ್ಮಿಷನ್ ಮಾಡಿದ್ರಲ್ಲ ಆ ಇಯರನ್ನು ಹಾಕಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಈ ಥರ ಬರುತ್ತೆ. ಇದು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿರೋದ್ರ ID ಇದು. ಸೊ ಇದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಇದು ಬೇಕಾಗುತ್ತೆ. ಆನಂತರ ಇಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ಥರ ಬರುತ್ತೆ. ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮತ್ತೆ ಈ ಥರ ಬರುತ್ತೆ. ಆಗ ನೀವೇನು ಮಾಡಬೇಕು ಅಂದರೆ, ಪೂರ್ತಿ ಬ್ಯಾಕ್ ಹೋಗಿ ಮತ್ತೆ ಹೊಸದಾಗಿ UUCMSನ ಓಪನ್ ಮಾಡಿ. ಓಪನ್ ಮಾಡಿದಾಗ ಮತ್ತೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಮತ್ತೆ ಕ್ಲಿಕ್ ಹಿಯರ್ ಟು ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಬರುತ್ತೆ. ಮತ್ತೆ ಅಲ್ಲಿ ಲಾಗಿನ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇದು ನಿಮ್ಮ ID ಇಲ್ಲಿದೆ ನೋಡಿ. ಸೊ ಇದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಆನಂತರ ಮತ್ತೆ ಬ್ಯಾಕ್ ಹೋಗಿ ಮತ್ತೆ UUCMSನ ಓಪನ್ ಮಾಡಿ. ಮತ್ತೆ ಈ ಥರ ಬಂದಾವಾಗ ಇಲ್ಲಿ ABC ID ಮುಂದೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ರಲ್ಲ, ನಿಮ್ಮ ಒಂದು ID ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಐ ಕನ್ಫರ್ಮ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿ. ಆನಂತರ ಈ ಥರ ಬರುತ್ತೆ. ಸೊ ನಿಮ್ಮ ಒಂದು ABC ID ಕ್ರಿಯೇಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಅದು ಕಾಣಿಸ್ತಾ ಇಲ್ಲ. ಸೊ ನೀವು ಆನ್ಲೈನಲ್ಲಿ ಅಡ್ಮಿಷನನ್ನು ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಇದೇ ರೀತಿಯ ಉಪಯುಕ್ತ ಮಾಹಿತಿಗಳ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.